ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತು ಬೆಳಗ್ಗೆನೇ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬೆಳಗ್ಗೆ ಬೇರೆ ಬೇಗ ಹೇಳ್ತಾ ಇದ್ದೀನಿ, 5 ಗಂಟೆಗೆ. 1 ಮಂತಿಂದ ಬೇಗ ಎದ್ದು ವಾಕ್ ಎಲ್ಲ ಮಾಡ್ತಾಯಿದ್ದೀನಿ. ಹಾಗೆ 10 ಗಂಟೆ 11 ಗಂಟೆ ಒಳಗಡೆ ಕೆಲಸ ಎಲ್ಲ ಆಗಿಬಿಡುತ್ತೆ. ಮುಂಚೆ ಎಲ್ಲ ಆದರೆ 7, 7:30, 8 ಗಂಟೆ ಆದರೆ ಎದ್ದೇಳ್ತಿದ್ದಿಲ್ಲ. ಇವಾಗೆಲ್ಲ ಬೇಗ ಎದ್ದಿರೋದ್ರಿಂದ ಬೇಗ ಕೆಲಸ ಆಗ್ತಾಯಿದೆ. ಇವಾಗ ತಿಂಡಿಗೆ ಪಲಾವ್ ಮಾಡೋಣ ಅಂತ ರೆಡಿ ಮಾಡಿಕೊಂಡು ರೆಡಿ ಆಯಿತು. ರಾತ್ರಿಯೇ ಬಟಾಣಿ ನೆನೆಸಿಡೋಣ ಅಂದ್ಕೊಂಡೆ, ಮರೆತು ಹಂಗೆ ಮಲಗಿಬಿಟ್ಟಿದೆ. ಹಾಗಾಗಿ ಬಟಾಣಿ ಇಲ್ಲಾಂದರೆ ಸರಿಯಾಗಲ್ಲ ಅಂಥೇಳಿ ಕಾಳು ಬೀನ್ಸ್ ಹಾಕಿ ಹಾಗೆ ಮಾಡ್ತಾಯಿದ್ದೀನಿ. ಅಷ್ಟೊತ್ತಿಗೆ ಪಾಪುನು ಎದ್ಬಿಟ್ಟ. ಅವನಿಗೂ ಮುಖ ಎಲ್ಲ ತೊಳೆಸಿ ರೆಡಿ ಮಾಡಿಸಿ ಅವನಿಗೂ ತಿನ್ನಿಸ್ಬೇಕು. ಓಕೆ, ಇವಾಗೆಲ್ಲ ತಿಂಡಿ ಎಲ್ಲ ತಿನ್ಕೊಂಡು ಪಾಪುನು ಆಟ ಆಡ್ತಿದ್ದಾನೆ. ಅಷ್ಟರೊಳಗೆ ಚಟ್ನಿ ಪುಡಿ ಮಾಡೋಣ ಅಂಥೇಳಿ, ಶೇಂಗಾ ಚಟ್ನಿ ಪುಡಿ ಅಂತ ಅನ್ನ ಜೊತೆಗೆಲ್ಲ ಚೆನ್ನಾಗಿರುತ್ತೆ. ಅದಕ್ಕೆ ಕಡಲೆ ಬೀಜ ತೊಗೊಂಡಿದ್ದೀನಿ. ಈ ಥರ ಇದು ಹಾಕಿದ್ರೂ ಚೆನ್ನಾಗಾಗತ್ತೆ. ಅಕಸ್ಮಾತ್ ಸಾಂಬಾರು ಏನಾರು ಬೋರಾಗಿದೆ ಅಂತಂದರೆ ಈ ಥರ ಪುಡಿ ಹಾಕೊಂಡು ತುಪ್ಪ ಹಾಕೊಂಡು ತಿಂತಾರೆ, ಚೆನ್ನಾಗಿರುತ್ತೆ. ರೆಡಿ ಮಾಡಿ ಒಂದು ನಿಮಿಷ ಇದು ಕ್ಯಾಮ್ರಾ ತಿರುಗಿಸಿ. ಶೇಂಗಾ ಬೀಜನ ಫಸ್ಟ್ ಹುರ್ಕೊಂಬಿಡ್ಬೇಕು. ಇವಾಗ ಹಂಚಿಟ್ಟು ಇದನ್ನು ಹುರ್ಕೊತಾ ಇದ್ದೀನಿ. ಇದು ಸ್ವಲ್ಪ ಎಲ್ಲ ಹುರ್ಕೊಂಡು ಅದು ಸಿಪ್ಪೆ ಎಲ್ಲ ತೆಗಿಬೇಕಾಗತ್ತೆ. ಇದೇನು ಕಡಲೆ ಬೀಜ ಬಿಸಿ ಮಾಡೋದಿಲ್ಲ, ಹಂಗೆ ಹಾಕೋದು ಡೈರೆಕ್ಟ್. ಅವಾಗ ಹಿಂಗೆ ತಗೊಂಡು ತಿಂತಾ ಇರಬೇಕು. ಇವಾಗ ಅದ್ರ ಜೊತೆ ಬೆಳ್ಳುಳ್ಳಿ, ಒಂದೆರಡು ಬೆಳ್ಳುಳ್ಳಿ ಹಾಕ್ಕೊತಾ ಇದ್ದೀನಿ. ಬೆಳ್ಳುಳ್ಳಿ ಮತ್ತು ಉಪ್ಪು, ಸ್ವಲ್ಪ ಸಿಹಿಗೆ ಬೆಲ್ಲ ಹಾಕಿದ್ರೆ ಚೆನ್ನಾಗಿರುತ್ತೆ. ಬೆಲ್ಲ ಹಾಕಿದ್ರೆ ತುಂಬ ಚೆನ್ನಾಗುತ್ತೆ. ವಿಡಿಯೋ ಹೇಗೆ ಬರ್ತಾ ಇದೆಯೋ ನಂಗೆ ಗೊತ್ತಿಲ್ಲ, ಸುಮ್ಮನೆ ಮಾಡ್ತಾ ಇದ್ದೀನಿ. ಹೆಂಗಾದರೂ ಬರಲಿ ಅಷ್ಟೇ, ಸುಮ್ಮನೆ ಮಾಡೋದಷ್ಟೇ. ಅದಕ್ಕೆ ಇವಾಗ ಪುಡಿ ಬೆಲ್ಲ ಇಷ್ಟು ಬೆಲ್ಲ ಹಾಕೊತಾ ಇದ್ದೀನಿ. ಇವಾಗ ಶೇಂಗಾ ಬೀಜ ಸಿಪ್ಪೆ ಎಲ್ಲ ತೆಗೆದ್ಬಿಟ್ಟು ಅದನ್ನು ಹಾಕ್ತಾಯಿದ್ದೀನಿ ಮಿಕ್ಸಿಗೆ. ಅದ್ರ ಜೊತೆ ಕಡಲೆ ಬೀಜ, ಇದೆರಡನ್ನು ಮಿಕ್ಸ್ ಮಾಡಿ ನಿಮ್ಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕ್ಕೊಂಡು ಮಿಕ್ಸಿ ಮಾಡಿದರೆ ಆಯಿತು. ಇವಾಗ ರುಬ್ಬಿ ಎಲ್ಲ ಆದಮೇಲೆ ಈ ಥರ ಒಂದು ಪ್ಲಾಸ್ಟಿಕ್ ಡಬ್ಬಕ್ಕೆ ಹಾಕಿ ಇಟ್ಕೊಂಡ್ರೆ ಮುಗೀತು. ನಿಮಗೆ ಯಾವಾಗ ಬೇಕು ಅವಾಗ ಅನ್ನ ಸಾಂಬಾರು ಜೊತೆ ಹಾಕ್ಕೋಬೋದು, ಇಲ್ಲಾಂದರೆ ಬರೀ ರೈಸ್ ಜೊತೆನೇ ತುಪ್ಪ ಹಾಕ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ಇಷ್ಟೆಲ್ಲ ರೆಡಿ ಮಾಡೋದಕ್ಕೆ ನಮ್ಮ ಮನೆಯವರು ಬಂದಿದ್ದರು. ಅವರಿಗೂ ಊಟಕ್ಕೆಲ್ಲ ರೆಡಿ ಮಾಡ್ತಾಯಿದ್ದೆ. ಇನ್ನೇನು ಅಡುಗೆ ಏನು ಮಾಡಿರಲಿಲ್ಲ ಮಧ್ಯಾಹ್ನಕ್ಕೆ. ಬೆಳಗ್ಗೆನೇ ಪಲಾವ್ ಜಾಸ್ತಿ ಮಾಡಿದ್ದೆ, ಅದಕ್ಕೆ ಮೊಸರು ತರಿಸ್ಕೊಂಡು ಊಟ ಮಾಡಿದೆ. ನನ್ನ ವೀಡಿಯೋ ಏನಾರು ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ.